ನಾನು ಬಂದು ಮಾತಾಡ್ತೀನಿ ಮನೆಯಲ್ಲೇ. ಹೋಗು ಹೋಗು, ನಿನ್ನ ಆಟ ಏನೂ ನಡೆಯಲ್ಲ. ಅವಳೇನು ಸಂತೋಷನ ಅದೇ ಸಂತೋಷ ನನಗೆ. ಏನಾದ್ರು ಓಕೆ ಅಂತ ಅನಿಸಿ ಅವ್ಳ ಮದುವೆ ಓಕೆ ಆಗ್ತಂದ್ರೆ ಧಾರಾವಾಹಿ ಮಾಡ್ಕೊಳ್ಳಿ. ಡಬಲ್ ಗೇಮ್ ಮಟ್ಟ ಆಡೋದೆ ನಿಮ್ಗೆ ಸಮ್ಮ ಟೆನ್ಷನ್ ಇಡುವ ನಾನು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸುಮಾರು ದಿವಸ ಕಾಯಿಸ್ಬಿಟ್ಟಿದ್ದೀನಿ. ನಮ್ಮ ಚಾನಲಲ್ಲಿ ರೆಗ್ಯುಲರ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಸುಮಾರು ವರ್ಷನೇ ಆಯಿತು, ಆಲ್ಮೋಸ್ಟ್ 1.5 ಇಯರ್ ಮೇಲೆ ಆಯಿತು. ಬಟ್ ಆದ್ರೂ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ಮೇಲೆ ನಿಮ್ಮನ್ನು ಇನ್ನೂ ಕಾಯಿಸ್ಬೇಕು ಅಂತ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಐ ಆಮ್ ಬ್ಯಾಕ್. ಇನ್ಮೇಲೆ ವೀಡಿಯೋಸ್ ಬರುತ್ತೆ. ಆಲ್ರೆಡಿ ವೀಡಿಯೋಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ಹೇಳಬೇಕು, ಬಟ್ ಈ ವಿಡಿಯೋ ಪಾರ್ಟ್ 2 ಇದೆ. ಅದರಲ್ಲಿ ಈ ವಿಡಿಯೋ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತೇನೆ. ಸೊ ನೀವು ನಮ್ಮ ಚಾನಲಲ್ಲಿ ಲಾಸ್ಟ್ ವೀಡಿಯೋ ಯಾವ್ದು ನೋಡಿದ್ದು, ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು, ಆ್ಯಂಡ್ ಯಾವುದು ಲಾಸ್ಟ್ ವೀಡಿಯೋ ನೋಡಿದ್ದು ಅಂತ ಒಂದು ಕಮೆಂಟ್ ಮಾಡಿರಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರಾಂಕ್ ಬಾಯ್ ಕನ್ನಡ. ಇನ್ನು ಮೇಲೆ ನಗ್ತಾ ಇರಿ, ನಾನು ನಗಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೂ ಗೊತ್ತಿಲ್ಲ. ಇದು ನಮ್ಮ ಸಬ್ಸ್ಕ್ರೈಬರ್ ಅವರ ಆಗೋ ಹಸ್ಬೆಂಡ್ ಮೇಲೆ ಪ್ರಾಂಕ್ ಮಾಡಬೇಕು ಅಂತ. ಸೊ ಇವಾಗ ಆ್ಯಕ್ಚುಲಿ ಈ ಹುಡುಗಿ ಒಂದು ಮಾಲ್ಗೆ ಬಂದಿರೋ ಥರ ಕಾಲ್ ಮಾಡಿ. ಇವರು ತಮಿಳಲ್ಲಿ ಮಾತಾಡ್ತಾರೆ. எங்கடா இருக்க? எங்க இருக்க சொல்லு. இங்க நாங்க வந்து ஸ்லிப்பர் வாங்கலான்ட்டு. இங்க ஒரு பையன் வந்துட்டு லூசு மாதிரி வந்து ப்ரொபோஸ் பண்ணியிருக்கான். என்னென்னவோ பேசிருக்கான். நான் எனக்கு ஆல்ரெடி ஆள் இருக்குன்னு சொன்னாலும் கேட்கவே மாட்டேங்கிறான். நீ அவன் கிட்ட என்னன்னு பேசு கொஞ்சம். மேரேஜ் ஆகுது. ಹಲೋ ಹಲೋ ಅಂತ ಮೇಳಮ್ಮ, ನನಗೆ ಯಾರು ಬೇಡ. ಏನು ಹೇಳಿ, ಏನೋ ಇಲ್ಲಿ ಏನಾದರೂ ಮಾಡ್ಬೋದು. ಏನು ಕಾಲ್ ಮಾಡಿ ಕನ್ಫರ್ಮೇಶನ್ ಅಂತಮ್ಮ. ಈ ಹುಡುಗಿನ ಮರ್ತೋಗೋ, ನನ್ನ ಮದುವೆ ಆಗ್ತೀನಿ. ಕಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಹುಡುಗಿನ ಕೊಟ್ಟಿದ್ದಕ್ಕೆ. ಹಾಂ ಇರ್ಲಿ ಥ್ಯಾಂಕ್ ಯು ಅಂತಮ್ಮ. ಬಾಯ್. ಓಕೆ ಹತ್ರ ಬನ್ನಿ. ಓಕೆ, ಜಸ್ಟ್ ಇಂಟ್ರೂ ಆಗಿದೆ. ಇನ್ 2 days ಬರ್ತಡೇ ದಿನ ಇಲ್ಲಿ ಬಂದು ಮತ್ತೆ ಇನ್ನೊಂದು ಜಲಕ್ ಕೊಟ್ಟು ಹುಡುಗನ ಮೇಲೆ ಪ್ರ್ಯಾಂಕ್ ಮಾಡಬೇಕು. ನೋಡೋಣ, 2-3 ಆಪ್ಷನ್ಸ್ ಇದೆ. ಹುಡುಗನ ಕರ್ಕೊಬಂದು ಎದುರಿಸೋದು, ಏನೇನೋ 2-3 ಆಪ್ಷನ್ಸ್ ಇದೆ. ಅದರಲ್ಲಿ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕಾನ್ಸೆಪ್ಟ್ ಇವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಪ್ರಕಾರ ನಾವು ಪ್ರ್ಯಾಂಕ್ ಮಾಡ್ತೀವಿ. ಡನ್. ಓಕೆ, ಸೊ ಇವಾಗ ಹುಡುಗಿ ಕಾಲ್ ಮಾಡ್ತಿದ್ದಾರೆ. ಸೊ ನೀವು ಮೊನ್ನೆ ನೀವು ಇಂಟ್ರೋ ಇವಾಗ ಏನು ನೋಡಿದ್ದೀರಾ ಅದು ಬಂದ್ಬಿಟ್ಟು 2 days ಬ್ಯಾಕ್ ರೆಕಾರ್ಡ್ ಆಗಿದ್ದು. ಇವತ್ತು ಆ ಹುಡುಗಿ ಬರ್ಡೇ. ಸೊ 1 second. ಹಲೋ ಸೇಮ್ ಮೊನ್ನೆ ನಾವು ಮಾತಾಡಿದ್ವಲ್ಲ, ಸೇಮ್ ಅಲ್ಲೇ ಇದ್ದೀವಿ. ಅಲ್ಲಿಗೆ ಕರ್ಕೊಬರ್ಬೇಕು ಅವ್ರನ್ನ ಇವಾಗ ನೀವು. ಹಾಂ, ಬ್ಲ್ಯಾಕ್ ಕಲರ್ ಟಿ ಶರ್ಟ್. ಹೌದು. ಮಾರ್ನಿಂಗ್ ಬಾಸ್. ಹಾಯ್, ಹ್ಯಾಪಿ ಬರ್ಡೇ. ಕುಡು ಆರಾಮ? ನಾನು ಅವತ್ತೇ ಹೇಳ್ದಲ್ಲ ನೀವು ಬರ್ತೀರಿ. ನಾವು ಹಂಗೆ ಸರ್, ಡಿಫ್ರೆಂಟ್. ಎಲ್ಲಿಗೆ ಹೇಳಿ? ಅವ್ರು ಆಲ್ರೆಡಿ ಕಮಿಟೆಡ್ ಅಂತ ಹೇಳ್ದಲ್ಲ. ಯಾರು? ಆಗಲಿ ಬಿಡು, ಅದರಲ್ಲೇನಿದೆ. ಇಲ್ಲ ಹೆಂಗೆ ಗೊತ್ತಾಯ್ತು ನಿಮಗೆ? ನಮ್ಮ ಹುಡುಗರು ಫಾಲೋ ಮಾಡಿದ್ರು ಬಿಡಿ. ಯಾಕೆ ಹಿಂದೆ ಹೋಗ್ತಿದ್ದೀರಾ? ಅವ್ರ ಫಿಯಾನ್ಸಿ ಅದಕ್ಕೆ ಹೋಗ್ತಾರೆ. ಈ ಹುಡುಗನೇನಾ? ಹೌದು. ಥ್ಯಾಂಕ್ ಯು. ಬೇರೆ ಅದೇ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಹುಡುಗಿನ ಕೊಟ್ಟಿದ್ದಕ್ಕೆ. ಹುಡುಗಿನ ಇವಾಗ ನೀವು ಹೇಳೋ ಮಾತು ನಾನು ಹಂಗೆ ಒಪ್ಕೊಂತೀನಿ. ಹಾಂ, ಹುಡುಗಿನ ನೋಡ್ಕೊಳ್ಳಿ. ಹಾಂ, ಇಲ್ಲ ಹುಡುಗಿನ ನೋಡ್ಕೊಳ್ಳಿ. ಹಾಂ, ಏನು ಬೇಕಾದ್ರೂ ಇದು ಮಾಡಲಿ, ಪರವಾಗಿಲ್ಲ. ಏನು ಮಾಡಲ್ಲ. ಏನಾದರೂ ಹೇಳಿದ್ರೆ ಹಾಂ, ಇದೇ ಮತ್ತೆ ನಾನು ನಿಮ್ಗೆ ಏನಾದರೂ ಹೇಳಿದ್ರೆ ಹೆಂಗಿರುತ್ತೆ? ಏನು ಹೇಳಿದ್ರೆ? ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ಇವಾಗ ನಿಮ್ಮ ಹುಡುಗಿನ ನಾನು ನೋಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಅಂತ. ನನ್ನ ಸಿಂಗಲ್ ಯಾವ ಹುಡುಗಿನೂ ಇಲ್ಲ ನನಗೆ. ಸಿಂಗಲ್ ಇಲ್ಲ ಸರ್, ನಿಮ್ಮ ತಂಗಿನ ನಾನು ನೋಡಿದ್ರೆ ಏನು? ನನ್ನ ಒಬ್ಬನೇ ಮಗ. ಅದಕ್ಕೆ ಗೆತ್ತಂತ ಏನಿಲ್ಲ. ಅದಕ್ಕೆ ಗೆತ್ತು ಅಂತೀರಾ? ಒಂದು ನಿಮಿಷ, ಗೆತ್ತು ಬಗ್ಗೆ ಅಲ್ಲ. ಇವಾಗ ನಾನು ನಿಮ್ಮ ತಂಟೆಗೆ ಏನಾದರೂ ಬಂದ ಇಲ್ಲ ಹುಡುಗಿನ ಏನಾದರೂ ಡಿಸ್ಟರ್ಬ್ ಮಾಡ್ತಿದ್ದೀನ? ನಾನು ಅದನ್ನೇ ಕೇಳ್ತೀರ. ಸರಿ, ಓಕೆ, ನೋಡ್ಬಿಟ್ರ. ಇವಾಗ ನಿಮ್ದೇನು ಮದುವೆ ಫಿಕ್ಸ್ ಆಗಿದೆಯಾ? ಎಲ್ಲ ಮದುವೆ ಆಗಿದೆಯಾ? ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮದುವೆ ಆಗಿರೋ ಹೇಳ್ಬೇಕಲ್ಲ, ಅವ್ರ ಅಪ್ಪನ ಹೇಳ್ಬೇಕು.
ಅವ್ರ ಅಪ್ಪಗಾದ್ರೂ ಕಾಲ್ ಮಾಡಿ ಮಾಮಗಾದ್ರೂ ಕಾಲ್ ಮಾಡಿ. ನಾನು ಕೇಳ್ತಿರೋದು ಅಲ್ಲ ಒಂದ್ ನಿಮಿಷ ಕನ್ಫರ್ಮೇಶನ್ ನನ್ಗೇನ್ ಬೇಕಾಗಿಲ್ಲ. ಮದ್ವೆ ಆಗಿದ್ಯಾ? ಇದು ನನ್ನ ಕಾನ್ಸೆಪ್ಟ್. ಮದ್ವೆ ಆಗಿರೋ ಹುಡುಗಿನ ನಾನು ಏನಾದ್ರು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನ? ಓಹೋ ಏನು ಏನ್ ಮತ್ತೆ ಆಮೇಲೆ ನಾನು ಜೋಕಲ್ಲ ಹೇಳ್ತಿರೋದು. ಹಾ, ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನಾನು ಹುಡುಗಿ ಹತ್ರ ಮಾತಾಡ್ತಿದ್ದೀನಿ. ನಿನ್ನ ಅಬ್ಜೆಕ್ಷನ್ ನಿನ್ನ ಪ್ರೆಸೆನ್ಸ್ ನನ್ಗೆ ಅವಶ್ಯಕತೆ ಇಲ್ಲ. ಪಾಪ ಹುಡುಗಿ ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡೋಣ. ನೀನ್ ಮಾಡಿದ್ರೆ ನಾನ್ ಮಾಡಿದ್ರೆ ಏನು? ನೀನು ಓವರ್ ಆಕ್ಟಿಂಗ್ ಮಾಡಬೇಡ, ಹೋಗಪ್ಪ. ಬರ ಇಲ್ಲಿ ನೋಡಿದ್ರಾ? ಅವರು ಅಲ್ಲಿಂದ ಫಾಲೋ ಮಾಡ್ಕೊ ಬಂದಿರೋದು ಪಾಪ. ಏ ಮರಿ ಬಾಮ್ಮ, ಬೇಗ ಟೈಮ್ ಆಯ್ತು. ಏನಿಲ್ಲ ಸುಮ್ಮನೆ ಸೆಲೆಬ್ರೇಟ್ ಮಾಡಿ ಮೇಡಮ್. ಸೈಡ್ ಬೈ ಕಡೆ. ಹಾ ಏನಿಲ್ಲ ಸೆಲೆಬ್ರೇಟ್ பண்ணிடலாமா? ಬರ್ಡೇ ಹಾ ಮಾಡಿ ಮಾಡಿ. ಅಲ್ಲ ಅವು ಇಲ್ಲೇ ಮಾಡ್ತೀವಿ. ಕೇಕ್ ತರಿಸ್ತಿದೆ. ಅವ್ನ್ ಯಾವನ್ಯಾವನೋ ನನ್ನ ಬರ್ತ್ಡೇಗೆ ವಿಶ್ ಮಾಡಕ್ ಫೋನ್ ಮಾಡ್ತಿದ್ರೆ ನಿನ್ಗೇನೋ ಬಂದಿರೋ ದೊಡ್ಡ ರೋಗ. ಅಲ್ಲ ಅವ್ರ ಬರ್ಡೇ ತಾನೇ ಸೆಲೆಬ್ರೇಟ್ ಮಾಡಬೇಕು. ಅದೇ ಇವಾಗ ಮತ್ತೆ ಯಾರ ಬರ್ಡೇ ಸೆಲೆಬ್ರೇಟ್? ಆ ಹುಡುಗಿ ಇದೆ. ಅದೇ ಇವಾಗ ನಿಮ್ಮ ಪ್ರೆಸೆನ್ಸ್ ನನಗೆ ಏನಕ್ಕೆ ಅಂತ. ಓ ಹೌದಾ? ಹಾ ಸಿಂಬುಡಿಸ್ ಬಂದರಿಗೆ ಗಮ್ಮ ಅದಮ್ಮ ಇಪ್ಪ ನೀನು ಅಲ್ಲ 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 ಒಂದು ನಿಮಿಷ ಕನ್ನಡ ಮಾತಾಡಿಲ್ಲ. ಏನೇನು கேட்டுக்கு நிற்கிறது எனக்கு தெரியல என்ன பண்ணிட்டு இருக்கான்ட்டு மூடிக்கிட்டு போடான்னு சொல்லிட்டு வரதை விட்டுட்டு தெளிவாக இங்கே நின்றுட்டு இருக்கிறாங்கள அதை சொல்லிட்டு. ಎಕ್ಸ್ಕ್ಯೂಸ್ ಮೀ ಏನು ಹೇಳ್ತಿರೋದು ಕನ್ನಡದಲ್ಲಿ ಹೇಳಿ. ನಿಮ್ಗೇನು ಹೇಳೋದು ನನಗೇನಿಲ್ಲ. ನನಗೇನು ನನ್ನ ಬಗ್ಗೆ ನನ್ನ ಪ್ರೆಸೆನ್ಸ್ ನನ್ನ ಬಗ್ಗೆ ಮಾತಾಡ್ತಿರೋದು ತಾನೆ. ಪ್ರೆಸೆನ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ನಾನು ಹೇಳ್ತಿರೋದು ಅದೇ. ಬೇಕಿತ್ತ ಇವೆಲ್ಲ ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡಂಗೆ ಆಯ್ತು. ಏನಂತ ಅವ್ರಿಗೆ ಹೇಳ್ತಿರೋದು ಏನಂತ? ನಾನು ಏನು ಬೇಕಾದ್ರೂ ಹೇಳ್ಕೊಂತೀನಿ. ಅಲ್ಲ ನನ್ನ ಪಕ್ಕದಲ್ಲಿ ನಾನು ಇದೀನಿ ತಾನು, ನನ್ಗೆ ಅರ್ಥ ಆಗ್ಬೇಕಲ್ಲ. ನೀವು ಹೇಳ್ಬೇಕಂದ್ರೆ ನಾನು ಏನಾದ್ರು ಕೇಳಿದ್ನಾ? ಆದ್ರೆ ಅವಳು ಏನ್ ಹೇಳಿದ್ಲು ಅಂತನಾದ್ರೂ ಗೊತ್ತಾಗದ್ ಬೇಡ್ವೆ? ನೀವು ನಾನು ಏನಂತ ಇದೀನಿ, ಬರ್ಡೇ ಮಟ್ಟ ಮಾಡ್ಕೊಳ್ಳಿ ಅಂತ ಅಂದೆ ಅಷ್ಟೇ. ಓ ನೀವು ಹೋಗ್ತೀರಾ? ನಾನು ಹೋಗ್ತಾ ಇದ್ದೀನಿ. ಓ ನೀವು ತಮಿಳ್ ಬರತ್ತಲ್ಲ. ನಾನೇನು ಹೇಳಿದೆ? ನಾನೇನು ಹೇಳಿದೆ? ನಾನು ಅವಳಿಗೆ ಹೇಳಿದ್ದೆ ನೀನು ಬೇಕಂದ್ರೆ ನಿಂತ್ಕೊಂಬ ಮಾಡಿದ್ರೆ ಮಾಡಿ ಅಂತ ಹೇಳಿದ್ದೆ. ಅದನ್ನೇ ಕನ್ನಡದಲ್ಲಿ ಹೇಳೋ, ನಮಗೂ ಅರ್ಥ ಆಗತ್ತೆ, ನಾನು ಉತ್ತರ ಕೊಡೋಕ್ ಆಗತ್ತಲ್ಲ. ಅಮ್ಮ ಹೇಳ್ತಾ ಇದೀನಿ ನಿಂತ್ಕೊಂಡು ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಮುಚ್ಕೊಂಡು ನಡೀರಿ ಅಂದೆ. ಆಯ್ತು ನೀನು ನಗ್ಬೇಡಿ ಇರ್ರಿ. ಅಲ್ಲ ಕರ್ಕೊಬ ಅಷ್ಟೇ. ನಿಮ್ಗೆ ಓಕೆ ಅಲ್ವಾ? ನೀನು ಅಲ್ಲ ಪಾಪ ಹುಡುಗನ್ ಬೇಜಾರು ಮಾಡಿಸ್ಬೇಕು ಅಂತ ನನ್ಗೇನಿಲ್ಲ. ನಿಮ್ಗೆ ಓಕೆ ಅಲ್ಲ? ಅದನ್ನ ಹೇಳ್ಬಿಟ್ರೆ ಸಾಕು, ಹುಡುಗ ಹೋಗ್ತಾನೆ ಪಾಪ. ನನಗೆ ಈಗ ಅರ್ಥ ಆಗ್ತಿದೆ ಅಷ್ಟೇ. ನಾನು ಬಂದು ಮಾತಾಡ್ತೀನಿ ಮನೆಯಲ್ಲೇ. ಹೋಗು ನಿನ್ನ ಆಟ ಏನೂ ನಡೆಯಲ್ಲ. ಪಾಪ ಅವ್ನ ಎಷ್ಟು ಆಲ್ರೆಡಿ ಮನೇಲಿ ನೋಡಿದ್ದಾರೆ ಅವ್ರಿಗೆ. ಬೇಕಾದ್ರೆ ನೀವು ಇನ್ನ ಕನ್ಫರ್ಮ್ ಏನು ಆಗಿಲ್ವಲ್ಲ. ಹಾ ಸೊ ನಾನು ಬಂದು ಮಾತಾಡ್ತೀನಿ ಬಿಡು. ಸರಿ ಬಿಡು, ಅದಕ್ಕೆ ಯಾಕೆ ಮುಖ ಹಂಗ್ ಮಾಡ್ಕೊಂತೀಯ? ಇನ್ನು ಅಗಾಡಿದ್ರೆ ಅವ್ನ ಪಾಪ ಬೇರೆ ಥರ ಹುಡುಗ ತಪ್ಪಾಗಿ ಅರ್ಥ ಮಾಡ್ಕೊತಾನೆ. ಹಾ ಇಷ್ಟ ಇದೆ, ನಾನು ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಿನ್ಗೂ ಓಕೆ ಅಲ್ಲ. ಸೊ ಅದನ್ನ ಕನ್ವೆ ಮಾಡು ಅಂತಿರೋದು ಅಷ್ಟೇ. ನೀವು ಕನ್ಫರ್ಮ್ ಆಗಿಲ್ಲಲ್ಲ, ಅಪ್ಪ ಮಗನ ಗೊತ್ತಿರಲ್ಲ. ಇವ್ರು ಬಂದು ಮಾತಾಡಿದೆ, ಅವ್ರು ಏನು ಹೇಳ್ತಾರೆ ಅಂತ ನೋಡಿ. ಬ್ರೋ ಒಂದ್ ಸೆಕೆಂಡ್ ಅಲ್ಲ ಒಂದ್ ಸೆಕೆಂಡ್ ಬನ್ನಿ. ಅಲ್ಲ ಒಂದ್ ಸೆಕೆಂಡ್, ಒಂದೇ ಸೆಕೆಂಡ್ ಬನ್ನಿ. ಇಲ್ಲ ಅಲ್ಲ ಅವೆಲ್ಲ ಪೇಸಿಬಿಡ್ಕೊಂಡು ಅಟ್ಲೀಸ್ಟ್ ಬ್ರೋ ಒಂದ್ ಸೆಕೆಂಡ್. ಅಲ್ಲ ಒಂಚೂರು ಕನ್ನಡ ಬರುತ್ತಲ್ಲ, ನಮಗೂ ಅರ್ಥ ಆಗುತ್ತೆ ಏನು ಮಾತಾಡ್ತಿದ್ದೀರಾ ಅಂತ. ಪ್ಲೀಸ್ ನೀವು ಮನೆಗೆ ಹೋದ್ಮೇಲೆ ತಮಿಳೇ ನಿಮ್ಮ ಮದರ್ ಟಂಗ್ ತಮಿಳಾ? ಅವ್ರಿಗೆ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಓಕೆ ಸರಿ, ನನಗೊಂದು ಉತ್ತರ ಕೊಟ್ಬಿಡಿ ಸಾಕು. ಓಕೆ ಏನಪ್ಪ ನಿಮ್ಗೆ? ಅಲ್ಲ ಹುಡುಗಿರೇನು ಸಿಗಲ್ವಾ? ಓಕೆ ಏಥೋ ನೀವು ಎಲ್ಲದಕ್ಕೂ ಒಂದು ನಿಮಿಷ ಸೈಲೆಂಟ್ ಆಗಿದ್ಬಿಡಿ. ಹಾಂ இப்போ உனக்கு என்ன ಪ್ಲೀಸ್ வீட்ல யாரை பார்க்கல? ಒಂದ್ ಸೆಕೆಂಡ್. ಕನ್ನಡದಲ್ಲಿ ಮಾತಾಡಂಗಿದ್ರೆ ಮಾತಾಡಿಲ್ಲ ಅಂದ್ರೆ ಇಲ್ಲಿ ಮಾತೇ ಬೇಡ. ನಾನು ಅದನ್ನೇ ಅದನ್ನ ಹೇಳಿ ಕನ್ನಡದಲ್ಲಿ ಹೇಳಿ. ಹಾಂ கன்னடத்தில் பேசுறது ಅಲ್ಲ ನಾನು நீ பண்ற மாதிரியா என்னால பண்ணி இருக்க முடியாது. பண்ண முடியாது. அப்பா நீங்க நிதானமா பேசிட்டு வாங்க, நான் அங்க வெயிட் பண்றேன். ನೀವಿರೋ ಇಲ್ಲೇ ಬ್ರೋ ಇವಾಗ ಹೆಂಗೋ ಅಕ್ಕಗೆ ಮಾಮಗೆಲ್ಲ ಅವ್ರು ಫಿಕ್ಸ್ ಆಗಿದೆ. ಇನ್ನ ಅಪ್ಪ ಮೇನ್ ಅಪ್ಪನೇ ತಾನೆ. ಅಪ್ಪ ಇನ್ನ ಆಗಿಲ್ವಾ? ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಿರೋದು. ಅಪ್ಪ ಆಗಿಲ್ವಲ್ಲ. ಆಗ್ತಿರೋದು ಸರಿ. ನಿಮ್ಗೆ ಇಷ್ಟ ಅಲ್ಲ
ಇದೆಯಾ ನಿಂಗೆ ಆ್ಯಕ್ಚುಲಿ? ಅವನನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ ನನ್ನನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ? ನಿಂಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ಮಗಳು ಬೇಡ ಹೇಳು ಬೇಗ. ಏನು ಕನ್ಫ್ಯೂಷನ್? ಮದುವೆ ಮಾಡ್ಕೊಳ್ತೀಯ ಅವ್ರನ್ನ? ಬೇಗ ಹೇಳು. ಅದು ಆಲ್ರೆಡಿ ಓಕೆ சொல்லிட்டால. ಇಲ್ಲ ಓಕೆ ಅಂದಿಲ್ಲ, ಅಂದರೆ ಮನೇಲಿ ಓಕೆ ಅಂದರೆ ಅವ್ರಿಗೆ ಓಕೆ. ಅಂದ್ರೇನೆ ಹಾಂ, ಸಾಯ್ತು, ನೀವು ಬಂದು ಮನೇಲಿ ಮಾತಾಡಿ. ಓಕೆ, ಥ್ಯಾಂಕ್ ಯು. ಸೊ ನಿಮ್ಮದು ಲೈಕ್ ನನಗೇನು ನಾನು ಹೇಳ್ತಾ ಇದ್ದೀನಿ, ನೀವು ಮನೇಲಿ ಬಂದು ಮಾತಾಡಿ. ಅದು ನಾನು ಮಾತಾಡ್ಕೊತೀನಿ. ಓಕೆ ಆಯ್ತಂದ್ರೆ ನೀವು ಇದು ಮಾಡ್ತೀವಿ. ಸಿ ನಾನೇನು ಹೇಳ್ತಿರೋದು ಅಂದರೆ ಅಲ್ಲ ಅದನ್ನೇ ನಾನು ಕೇಳ್ತಿರೋದು. ಸಿ ನಿಮ್ಮ ಫೀಲ್ ನನಗೆ ಅರ್ಥ ಆಗತ್ತೆ. ನಾನು ಫೀಲೇ ಮಾಡಿಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಫೀಲ್ ಮಾಡಿಲ್ಲ. ಅವಳೇನು ಸಂತೋಷನ ಅದೇ ಸಂತೋಷ ನನಗೆ. ಏನಾದ್ರು ಓಕೆ ಅಂತ ಅನಿಸಿ ಅವ್ಳ ಮದುವೆ ಓಕೆ ಆಗ್ತಂದ್ರೆ ಧಾರಾವಾಹಿ ಮಾಡ್ತಾರೆ. ವಾಸು ಬನ್ನಿ ಇಲ್ಲಿ. ಅಲ್ಲ ನಿಮ್ ಓಕೆ ಬನ್ನಿ, ಅಟ್ಲಿ ಓಕೆ ಸೆಲೆಬ್ರೇಟ್ ಮಾಡೋ ನಿಮ್ಮ ಪ್ರೆಸೆನ್ಸ್ ಇರಲಿ ಬಿಡಿ. ಹಾಂ ಬಿಡಿ. ಹಾಂ, ಅವ್ನು ಕರ್ಕೊ ಅವ್ರನ್ನ. ಅಲ್ಲ ನೀವು ಏನಕ್ಕೆ ನಗ್ತಿರೋದು? ಅಲ್ಲ ಒಬ್ಬ ಹುಡುಗ ಎಮೋಷನ್ ಜೊತೆ ಹಂಗೆ ಆಟ ಆಡ್ಕೋಬೇಡಿ. ಏನಂತೆ ಮೀನಿಂಗ್ ಹೇಳಿ ನೀನು? ಹಾಂ, ಫೀಲ್ ಅದನ್ನೇ ನಾನು ಹೇಳ್ತಿರೋದು. ಪಾಪ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ಕೋಬೇಡಿ ಅಂತ. என்ன பண்ணிட்டு இருக்கேன்னு தெரியாம பண்ணிட்டு இருக்கேன். தெரிஞ்சு பண்ணுறதுக்கு నాకు இந்த தேவையே இல்லைன்னு நான் உனக்கு சொல்லிட்டு இருக்கேன். ಇದನ್ನ ಇನ್ನೊಂದ್ಸತಿ ನಾನು ಕನ್ನಡದಲ್ಲಿ ಹೇಳಿದ್ದೇನೆ. ಅದು ಫಸ್ಟ್ ಒನ್ ಅವ್ರು ಹೇಳಿದ್ದು ಅರ್ಥ ಆಯ್ತು, ನೀವೇನು ಹೇಳಿದ್ದು ಅರ್ಥ ಆಗಿಲ್ಲ. ಅದಕ್ಕೆ ಅವ್ರೇನು ಹೇಳಿದ್ದು ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತನಾ? ಸೊ ಮ್ಯಾಟ್ರ್ ಸಿಂಪಲ್, ಬನ್ನಿ ಇಲ್ಲಿ. ವಾಸು ಅವರೇ ಬನ್ನಿ ಇಲ್ಲಿ. ಓಕೆ, ನಿಮ್ಮ ಸಾರಿ ಬೇಜಾರು ಮಾಡ್ಕೋಬೇಡಿ. ಓಕೆ, ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಅಲ್ಲ. ಸೊ ನಾಳೆ ಮದುವೆ ಆದ್ಮೇಲೆ ಈ ತರ ಏನಾದ್ರು ಆದ್ರೆ ಹರ್ಟ್ ಆಗ್ಬೇಕು, ಲೈಕ್ ಇನ್ನ ಏನ ಫಸ್ಟ್ ಹೇಳ್ಬಿಟ್ಟೆ ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆನಾ, ಮನೇಲಿ ಹೋಗಿ ಧಾರಾವಾಹಿಗೆ ಮಾತಾಡಿ ಅವಳಿಗೆ ಓಕೆ, ಮನೇಲಿ ಓಕೆ ಅಂದ್ರೆ ಧಾರಾವಾಹಿಗೆ ಮಾಡ್ಕೊಳ್ಳಿ. ಸೊ ನೀವು ಬೇಜಾರು ಏನು ಪ್ರಾಬ್ಲಮ್ ಮಾಡಲ್ಲ, ನನಗೂ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಬೇಜಾರು ಮಾಡ್ಕೊಂತೀರಾ ಅಂತ ಮನೇದು ಅಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಸೊ ಆ್ಯಕ್ಚುಲಿ ಆ ಹುಡುಗಿಗೆ ಇಷ್ಟನೇ. ಓಕೆ, ಸೊ ಮನೇಲಿ ಒಪ್ಕೊಂಡಿಲ್ಲ ಅಂದರೂ ನಾನು ಡೈರೆಕ್ಟಾಗಿ ಕರ್ಕೊಂಡು ಹೋಗಿ ಅದ್ರ ಮದುವೆ ಆಗೋದಂತೂ ಗ್ಯಾರಂಟಿ, ಅದರಲ್ಲೇನು ಡೌಟ್ ಇಲ್ಲ. ಓಕೆನಾ? ಒಪ್ಕೊಂಡ್ರೆ ನೋಡೋಣ. ನಮ್ಮ ಮನೇಲಿ ಒಪ್ಕೋಬೇಕಲ್ಲ. ಅಲ್ಲ ನೆನ್ನೆ ಮೀಟ್ ಮಾಡಿದಾಗ ಏನು ಹೇಳಿದ್ದ? ಹಾಂ, ಪರವಾಗಿಲ್ಲ ನೋಡ್ಬೋದು ಅಂದೆ ತಾನೇ. ನೀನು ನಗ್ಬೇಡ, ಡೈರೆಕ್ಟಾಗಿ ಇರೋ ಅವರು ಇದೆ ಇರಲಿ ಹೇಳ್ಬಿಡು ಸುಮ್ಮನೆ. ಹಾಂ, ಡಬಲ್ ಗೇಮ್ ಎಲ್ಲ ಬೇಡ. ಪಾಪ ಅವರು ಹುಡುಗಾನೆ, ನಾನು ಹುಡುಗಾನೆ. ಇವಾಗ ಅವ್ರ ಕಡೆ ನಾಳೆ டபுள் கேம் மட்டும் ஆடாத, எனக்கு செம்ம டென்ஷன் ஆயிடுவேன். நான் இந்த செகண்ட்ல நான் சொல்றேன், இப்பவே விட்டு நான் போயினே இருக்கேன், திரும்பி கூட பார்க்க மாட்டேன். அப்படி இல்ல அவங்க லைஃப் இங்க பாரு, லைஃப் ಒಂದು ನಿಮಿಷ ಏನು ಇವಾಗ ಅವ್ರು ಬೇಕಾ ನಾನು ಬೇಕಾ ಅಷ್ಟೇ. ಮನೇಲಿ ನೋಡಿರೋರು ಅವರೇ ಅಲ್ಲ. ಹಾಂ, ನಿನಗೆ ಇಷ್ಟ ಆಗಿರೋದು ನಾನೇ ಅಲ್ವಾ, ಅದನ್ನ ನಾನು ಕೇಳ್ತೇನೆ. ಮನೇಲಿ ಯಾರಿಗೆ ನೋಡಿರೋ ಅವರು ನಾನು ಮಾಡೋದು. ಹಾಂ, ಓಕೆ. ಇವಾಗ ಪ್ರೆಷರು ನಂಗೆ ಇಲ್ಲೇ ಇದೆ. ಓಕೆನಾ? ಓಕೆ, ಅಲ್ಲಿಗೆ ಹೋಗಿದೆ. ಓಕೆ, ಸಡನ್ ಆಗಿ ನಾನು ಏನಾದ್ರು ಬಾಯಿ ಬಿಡೋದು ಇಲ್ಲ ಬೇರೆ ಏನಾದ್ರು ರಿಯಾಕ್ಟ್ ಮಾಡೋದ್ರ ಮಾಡಿದ್ರೆ ಅದ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸಿ ನನಗೇನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ನಿಮ್ಗೆ ಆಗ್ಬೋದು ಬಿಟ್ರೆ. ಹಾಂ, ನಿಮ್ಗೆ ಆಗೋ ಥರ ನಾನು ಬಿಡಲ್ಲ. ಬಿಕಾಸ್ ನಿಮ್ಮ ಕಡೆಯಿಂದ ನನಗೆ ಹೆಲ್ಪ್ ಆಗಿದೆ, ನನಗೊಂದು ಹುಡುಗಿ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಗೆ ಪ್ರಾಬ್ಲಮ್ ಆಗೋ ಥರ ನಾನು ಬಿಡಲ್ಲ. ನನಗಾಗಲ್ಲ, ಡೋಂಟ್ ವೆರಿ. ಓಕೆನಾ? ಸೊ ನಾನು ಧೈರ್ಯವಾಗೆಲ್ಲ ಈ ಸಿಚುವೇಶನ್ ಅಲ್ಲಿ ನೀವು ನಿಂತಿದ್ರೆ ಜಾಗದಲ್ಲಿ ನೀವು ಇರ್ತೀರಾ ಅಂತ. ಬಟ್ ಆ ಟೈಮ್ ಯಾಕೆ ಹೋಗ್ತದೆ ಅದನ್ನ ಫೇಸ್ ಮಾಡಿ ಮಾತಾಡಿ ಅವ್ರ ಹತ್ರ. ಇಲ್ಲ ನಾನು ಮಾತಾಡ್ಬೇಕಂದ್ರೆ ಅದು ಅವಳು ಅರ್ಥ ಆಗ್ಬೇಕು. ಸರಿ, ಒಂದು ಸೆಕೆಂಡ್, ಬನ್ನಿ ಇಲ್ಲ ಅಲ್ಲ ಬಾಯಿಲಿ. ಇವ್ರ ಹೆಸರೇನಿಲ್ಲ? ವಾಸು. ಓಕೆ, ಒಂದೇ ಇಲ್ಲೇ ನೀವು ಒಂಚೂರು ಇಂತ ಬಾಯಿಲಿ ಹೇಳಿ. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಬಿಕಾಸ್ ನನಗೆ ತಮಿಳು ಅರ್ಥ ಆಗಲ್ಲ, ಒಂಚೂರು ಅರ್ಥ ಆಗಲ್ಲ. ಸಿಸ್ಟರ್ ஒரு 2 நிமிஷம் நீங்கள் அங்கே போங்க. ಈ ಕಡೆ ಬಂದ್ಬಿಡಿ. ಸ್ಮೆಲ್ಲಲ್ಲಿ ಅವ್ರಿಗೇನಾದರೂ ಒಂದು ಕ್ಲಾರಿಟಿ ಆದರೂ ಕೊಡಿ. ಏನು ಇವಾಗ ಏನಾಯ್ತು? ಮನೇಲಿ ಯಾರು ಒಪ್ಕೊಂತಾರೆ ಅವ್ರು ನಾನೇ ಮ್ಯಾರೇಜ್ ಆಗ್ತೀನಿ. ಅದು ನೀನಿದ್ರೆ ಏನು, ಇವರಿದ್ರೆ
ಮುಗಿತು, ನಂದೇನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನೇನು ಮಾಡ್ಬೇಕು ಹೇಳಿ? ಸೊ ನಿಮ್ಮ நல்ல friend. ಅವಳನ್ನ ದೇವ್ರೆ, ಅರ್ಥ ಮಾಡ್ಕೊ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಇವಾಗ ಈ ಎಷ್ಟು ಸೆಕೆಂಡ್ ಅವಳ ಹತ್ರದಿಂದ ನನ್ಗೆ ಕ್ಲಾರಿಫೈ ಆಯ್ತು, ಓಕೆನಾ? ಆಯ್ತಾ? ನನ್ಗಾಯ್ತು. ಓಕೆ, ತಲೆಗೆ ಬಂತು ಮ್ಯಾಟ್ರ್ ಡೈರೆಕ್ಟ್ ಆಗಿ.